ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶೇಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ತೊಗೊಂಡ್ಬಂದಿದ್ದೀನಿ. ಓಕೆ, ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಇದೇ ಒಂದು ಸಾಂಗ್ ಮೇಲೆ ಆಲ್ರೆಡಿ ನಾನು 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಆ 2 ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. 2 ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಆ 2 ವೀಡಿಯೋಸ್ಗಳು 3D ಲಿರಿಕಲ್ ಸ್ಟೇಟಸ್ನ ನಾನು ಎಡಿಟ್ ಮಾಡಿರೋದು. ಇದು ನಾರ್ಮಲ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನೀವು ನಿಮ್ಮ ಒಂದು ಫೋಟೋಸ್ನ ಜಸ್ಟ್ ರೀಪ್ಲೇಸ್ ಮಾಡಿದ್ರೆ ಸಾಕು, ಈ ರೀತಿಯದೊಂದು ವಿಡಿಯೋನ ನೀವು ಎಡಿಟ್ ಮಾಡ್ಕೊಬೋದು. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ನೋಟಿಫಿಕೇಷನ್ ಕೊಡೋಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡ್ಬೇಕನ್ನಿಸ್ತಾರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಮಾಡಿದ್ದೀನಿ. ಓಕೆನಾ, ತುಂಬಾ ಸಿಂಪಲಾಗಿ ನೀವು ಕೂಡ ಎಡಿಟಿಂಗ್ನ ಮಾಡ್ಕೊಬೋದು. ಈ ರೀತಿಯ ಒಂದು ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋದಲ್ಲಿ ಪಾಸ್ವರ್ಡ್ನ ಹಾಕಿರ್ತೀನಿ. ಓಕೆನಾ, ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಓಕೆನಾ, ಸೊ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡೋಣ. ಓಕೆನಾ, ಫಸ್ಟ್ ಏನು ಮಾಡ್ಕೊಬೇಕಾಗತ್ತೆ ಅಂದರೆ ಪ್ರಾಜೆಕ್ಟ್ ಮೇಲೆ ಬರಬೇಕಾಗತ್ತೆ. ಪ್ರಾಜೆಕ್ಟ್ ಮೇಲೆ ಬಂದರೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟ್ ಅಂತ 2 ಪ್ರಾಜೆಕ್ಟ್ ಕಾಣುತ್ತೆ. ಓಕೆನಾ, ಸೊ ನಾನು ಬೀಟ್ ಮಾರ್ಕಿಗೆ ಪಾಸ್ವರ್ಡ್ನ ಹಾಕಿರ್ತೀನಿ. ಓಕೆನಾ, ಸೊ ನಿಮಗೆ ಪಾಸ್ವರ್ಡ್ ಯಾವಾಗ ಬೇಕಾದರೂ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬೋದು. ಓಕೆನಾ, ಜಸ್ಟ್ ಇವಾಗ ಇಲ್ಲಿ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇಲ್ಲಿ ನೀವು ನಿಮ್ಮ ಒಂದು ಫೋಟೋಗಳನ್ನ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕಾಣ್ತಾ ಇದೆ. ಓಕೆನಾ, ಸೊ ಇವಾಗ ನಾನು ಕ್ಲಿಕ್ ಮಾಡಿರುವಂಥದ್ದು ಬ್ಯಾಕ್ಗ್ರೌಂಡಲ್ಲಿರುವಂಥ ಫೋಟೋ ಮೇಲೆ. ಸೊ ಬ್ಯಾಕ್ಗ್ರೌಂಡ್ ಫೋಟೋನ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋದಂದರೆ ಜಸ್ಟ್ ಇವಾಗ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ಇಲ್ಲಿ ಇಮೇಜ್ ನೇಮ್ ಕಾಣುತ್ತೆ. ಓಕೆನಾ, ಒಂದು ಇಮೇಜ್ ನೇಮ್ ಬಂದಿರುತ್ತೆ. ಜಸ್ಟ್ ಈ ಒಂದು ಇಮೇಜ್ ನೇಮ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಮುಂದೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿ ಓಪನ್ ಆದ ತಕ್ಷಣ ನೀವು ಯಾರೋ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರಿ, ಯಾರೋ ಒಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರಿ. ಓಕೆನಾ, ಸೊ ಈ ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಡ್ತೀರಿ, ಅವರ ಒಂದು ಫೋಟೋನಲ್ಲಿ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಂಡ್ರೆ ಫೋಟೋ ರಿಪ್ಲೇಸ್ ಆಗುತ್ತೆ. ಸೊ ಇದೇ ರೀತಿ ನೀವು ಎಲ್ಲ ಫೋಟೋಗಳನ್ನ ಇದೇ ರೀತಿ ರಿಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಎಫೆಕ್ಟು ಎಲ್ಲನೂ ಆಲ್ರೆಡಿ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ನೀವು ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ಸಾಕು. ಓಕೆನಾ, ಸೊ ರಿಪ್ಲೇಸ್ ಮಾಡಿದೆ ಇವಾಗ ಫ್ರಂಟಲ್ಲಿ ಒಂದು ಫೋಟೋ ಕಾಣಿಸ್ತಾ ಇಲ್ಲ. ಅದನ್ನೇ ಯಾವ ರೀತಿ ರಿಪ್ಲೇಸ್ ಮಾಡೋದಂದರೆ ಜಸ್ಟ್ ಇವಾಗ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಸೊ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಓಕೆನಾ, ಸೊ ಇಲ್ಲಿ ಫಸ್ಟ್ ಫೋಟೋ ಮೇಲೆ ನಾನು ಇವಾಗ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಫೋಟೋ ಮೇಲೆ ಇವಾಗ ಕ್ಲಿಕ್ನ ಮಾಡಿಕೊಂಡು ಮತ್ತೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ಮುಂದೆ ಇಲ್ಲಿ ಇಮೇಜ್ ನೇಮ್ ಕಾಣ್ತಾ ಇದೆ. ಓಕೆನಾ, ಜಸ್ಟ್ ಇವತ್ತು ಇಮೇಜ್ ನೇಮ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಗ್ಯಾಲರಿ ಓಪನ್ ಆಗುತ್ತೆ. ತಿರ್ಗಾ ನೀವು ಯಾರು ಫೋಟೋನ ರಿಪ್ಲೇಸ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋನ ಈ ರೀತಿ ರಿಪ್ಲೇಸ್ ಮಾಡ್ಕೊಬೋದು. ಓಕೆನಾ, ಸೊ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫೋಟೋಗಳನ್ನ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ರಿಪ್ಲೇಸ್ ಮಾಡ್ಕೊತಾ ಬನ್ನಿ. ಓಕೆನಾ, ಸೊ ಇವಾಗ ಫೋಟೋಸ್ಗಳನ್ನ ರಿಪ್ಲೇಸ್ ಮಾಡ್ಕೊಂಡಿದ್ದಾದ ತಕ್ಷಣ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು HDR ಎಫೆಕ್ಟ್ ಬರಬೇಕು, ಆಮೇಲೆ ಲಿರಿಕ್ಸ್ ಬರಬೇಕು, ಎಲ್ಲನೂ ಬರಬೇಕಲ್ವ. ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಬ್ಯಾಕ್ ಬರಬೇಕಾಗತ್ತೆ. ಒಂದು ಪ್ರಾಜೆಕ್ಟಿಂದ ಕಂಪ್ಲೀಟಾಗಿ ಬ್ಯಾಕ್ ಬರ್ತೀನಿ. ಓಕೆನಾ, ಸೊ ಬ್ಯಾಕ್ ಬಂದು ಇವಾಗ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊತೀನಿ. ಓಕೆನಾ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಇಲ್ಲಿವರೆಗೂ ನಾವು ವೀಡಿಯೋ ನೋಡ್ತಿರಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮ ಮುಂದೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಹೊಸ ವೀಡಿಯೋಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಓಕೆನಾ, ಸೊ ಒಂದು ಪ್ರಾಜೆಕ್ಟ್ನ ಶೇಕ್ ಎಫೆಕ್ಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಮಿಸ್ಸಿಂಗ್ ಫಾಂಟ್ ಅಂತ ಬರುತ್ತೆ. ಓಕೆನಾ, ನಾನು ಅಲೈಟ್ ಮೋಷನ್ನಲ್ಲಿ ಓಕೆನಾ, ಸೊ ಅಲೈಟ್ ಮೋಷನಲ್ಲ ಟೆಲಿಗ್ರಾಮ್ನಲ್ಲಿ ಹಲವಾರು ಫಾಂಟ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಸೊ ಅಲ್ಲಿ ನೀವು ಹೋಗಿ ಫಾಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೀವು ತುಂಬ ದಿನ ಆದಮೇಲೆ ಏನಾದರೂ ವಿಡಿಯೋನ ನೋಡ್ತಾ ಇದ್ದಾರೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಯಾವುದೇ ಥರದ ಮಟೀರಿಯಲ್ ಸಿಗ್ತಾ ಇಲ್ಲ ಏನೂ ಇಲ್ಲ ಅಂದರೆ ಓಕೆ, ಡಿಸ್ಕ್ರಿಪ್ಷನಲ್ಲಿ ಯಾವುದೇ ಥರದ ಮಟೀರಿಯಲ್ ನಿಮಗೆ ಇಲ್ಲ ಸಿಗ್ತಾ ಇಲ್ಲ ಅಂದರೆ ಜಸ್ಟ್ ನೀವು ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆನಾ, ತುಂಬ ದಿನ ಆದಮೇಲೆ ವಿಡಿಯೋ ನೋಡ್ತಾ ಇದ್ದೀನಿ ಅಂತಂದರೆ ನೀವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು 310 ಓಕೆನಾ 310 #310 ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಪೋಸ್ಟ್ ಕಾಣುತ್ತೆ. ಈ ಒಂದು ಪೋಸ್ಟ್ ಕೆಳಗಡೆ ನಾನು XML 2 XMLನ ಕೊಟ್ಟಿರ್ತೀನಿ. ಓಕೆನಾ, ಪಾಸ್ವರ್ಡ್ ನಿಮಗೆ ವಿಡಿಯೋದಲ್ಲಂತೂ ಸಿಗತ್ತೆ. 2 XML ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ. ಬೈ ಚಾನ್ಸ್ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ತುಂಬ ದಿನಗಳಾದಮೇಲೆ ಈ ವಿಡಿಯೋ ನೋಡ್ತಾ ಇರೋರು. ಓಕೆನಾ, ಸೊ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯಾವಾಗಲೂ ಹಾಕಿರ್ತಾರೆ. ಓಕೆ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಒಂದು ವೇಳೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಲಿಂಕು ಕೂಡ ಸಿಗಲಿಲ್ಲ ಅಂದರೆ ನಾನೊಂದು ಅಬೌಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆನಾ, ಚಾನಲಲ್ಲಿ ಅಬೌಟ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಸಿಗುತ್ತೆ. ಓಕೆನಾ, ಸೊ ಇಲ್ಲಿಂದ ಹೋಗ್ಬಿಟ್ಟು ನೋಡಿ ಜಾಯ್ನ್ ಆಗ್ಬೋದು. ಓಕೆನಾ, ಇವಾಗ ಏನು ಮಾಡ್ಕೊಬೇಕಂದ್ರೆ ಇವಾಗ ಇಲ್ಲಿ ನಿಮಗೆ ರೀತಿ ಕಾಣ್ತಾ ಇದೆಯಲ್ಲ, ಜಸ್ಟ್ ಇವಾಗ ನಾನಿಲ್ಲಿ ಅಷ್ಟು ಲಿರಿಕ್ಸ್ನ ಇವಾಗ ಕಾಪಿ ಮಾಡ್ಕೊತೀನಿ. ಓಕೆನಾ, ನೀವು ಕೂಡ ಅಷ್ಟು ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಲಿರಿಕ್ಸ್ಗಳನ್ನ ನಾನು ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಇಲ್ಲಿ ಕಾಪಿ ಮಾಡ್ಕೊತೀನಿ. ನೀವು ಕೂಡ ಇಲ್ಲಿ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕಾಪಿ ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಏನಿಲ್ಲ ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಪೇಸ್ಟ್ ಮಾಡಿದ್ರೆ ಮುಗೀತು, ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರೋದು 22 ಲೇಯರ್ಸ್ ಇದೆ. 22 ಲೇಯರ್ಸ್ ನಾನು ಇವಾಗ ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡ್ಕೊಂಡು ಇವಾಗ ಬ್ಯಾಕ್ ಬರ್ತೀನಿ. ಓಕೆ, ಸೊ ಬ್ಯಾಕ್ ಬಂದಾದ ತಕ್ಷಣ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊತೀನಿ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣ ಇವಾಗ ಏನು ಮಾಡ್ತೀನಿ ಅಂದರೆ ಇವಾಗ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಕೊಡ್ತೀನಿ. ಓಕೆನಾ, ಪೇಸ್ಟ್ ಕೊಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟಾಗಿ
ಎಲ್ಲನೂ ಆಗಿರುತ್ತೆ ಓಕೆನಾ. ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಕೇಳುತ್ತೆ ಓಕೆನಾ. ಸೊ ನೀವು ಯಾವ ಕ್ವಾಲಿಟಿಲಿ ಬೇಕೋ ಆ ಕ್ವಾಲಿಟಿಲಿ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.